ಜೆ.ಎಚ್. ಪಟೇಲ್ ಅಂದ ಕೂಡಲೇ ನೆನಪಾಗೋದು ಅವರ ಮಾತುಗಾರಿಕೆ. ಅತ್ಯುತ್ತಮ ವಾಗ್ಮಿಯಾಗಿದ್ದಂಥ ಪಟೇಲರು ಮಾತಿಗೆ ಇಳಿದ್ರು ಅಂದರೆ ಅಲ್ಲಿ ಹಾಸ್ಯವೇ ಪ್ರಧಾನವಾಗಿರ್ತಿತ್ತು. ಮಾತಿಗೂ ಅವರ ಕಥೆ ಉಪಕಥೆಗಳನ್ನು ಹೇಳ್ತಾ ಇದ್ರು. ಅವರ ಸಹೋದ್ಯೋಗಿಗಳು ಮಿತ್ರರು ಇವತ್ತಿಗೂ ಪಟೇಲರ ಹಾಸ್ಯ ಪ್ರಜ್ಞೆಯನ್ನು, ಅವರು ಸಿಡಿಸ್ತಾ ಇದ್ದಂಥ ಜೋಕ್ಸನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಜೆ.ಎಚ್. ಪಟೇಲ್ ಸಮಾಜವಾದಿ ಹಿನ್ನೆಲೆಯ ರಾಜಕಾರಣಿ, ಜನತಾ ಪರಿವಾರದ ಪ್ರಮುಖ ಮುಖಂಡರಾಗಿದ್ದರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಕಾರಣಗಳಿಗೆ ಮಹತ್ವದ ವ್ಯಕ್ತಿ ಅನಿಸಿಕೊಂಡ್ರು. ಇವರು ನಿಧನರಾಗಿ 13 ವರ್ಷಗಳಾಗಿವೆ. ಇವರ 13ನೇ ಸ್ಮರಣ ದಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಜೆ.ಎಚ್. ಪಟೇಲ್ರನ್ನು ನೆನಪಿಸಿಕೊಂಡ್ರು. ಇವರ ಗುಣಗಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಹುತೇಕರು ಒತ್ತು ಕೊಟ್ಟಿದ್ದು ಪಟೇಲರ ಹಾಸ್ಯ ಪ್ರಜ್ಞೆ ಬಗ್ಗೆ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಸಹ ಪಟೇಲರ ಹಾಸ್ಯ ಪ್ರಸಂಗಗಳನ್ನು ನೆನಪಿಸಿಕೊಂಡರು. ಸಿದ್ದರಾಮಯ್ಯ ಅವರು ಕೂಡ ಪಟೇಲರ ಹಾಸ್ಯ ಪ್ರಜ್ಞೆಗೆ ಬೆರಗಾದವರೇ. ಖರ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ದು, ಪಟೇಲರು ಮುಖ್ಯಮಂತ್ರಿಯಾಗಿದ್ದಾಗ ಅವರಿಬ್ಬರ ನಡುವಿನ ಮಾತುಕತೆ ಹೇಗಿತ್ತು ಅನ್ನೋದನ್ನ ಸಿದ್ದು ನೆನಪಿಸಿಕೊಂಡ್ರು. ಈ 30 ವರ್ಷಗಳ ರಾಜಕಾರಣದಲ್ಲಿ ನಾನು ನೋಡಿದಂಥ ರಾಜಕಾರಣಿಗಳಲ್ಲಿ ಜೆ.ಎಚ್. ಪಟೇಲ್ರಂತ ಒಳ್ಳೆ ಸಂಸದೀಯ ಪಟುವನ್ನ ನಾನು ನೋಡಲಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ತಿಳಿಸಿದ್ದೇನೆ. ದಿನಗಟ್ಟಲೆ ಚರ್ಚೆ ನಡೀತು. ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು. ಖರ್ಗೆ ಅವರೇ, ನೀವು ಕರೆಂಟ್ ಇಲ್ಲ ಅಂತೀರಿ. ನೀವು ಹೋಗಿ ಸ್ವಲ್ಪ ಯಾವ್ದಾದ್ರು ಒಂದು ವಿದ್ಯುತ್ ಶಕ್ತಿ ತಂತಿ ಹಿಡ್ಕೊಂಡ್ರಿ, ಗೊತ್ತಾಗುತ್ತೆ ನಿಮ್ಗೆ ಕರೆಂಟ್ ಇದ್ದದೋ ಈ ರಾಜ್ಯದಲ್ಲಿ ಇಲ್ವೋ ಅಂತ. ಆ ಸಮಯಕ್ಕೆ ತಕ್ಕಂತೆ ಮಾತನಾಡ್ತಕ್ಕಂಥ ಸಮಯ ಪ್ರಜ್ಞೆ ಇತ್ತಲ್ಲ, ಹಾಸ್ಯ ಪ್ರಜ್ಞೆ ಇತ್ತಲ್ಲ, ಅದು ಬಹುಶಃ ಅಪರೂಪ ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪಟೇಲರ ಬಗ್ಗೆ ಯಾರೇ ಮಾತಾಡಿದ್ರು ಅವರ ಹಾಸ್ಯ ಪ್ರಜ್ಞೆ ಬಗ್ಗೆ ಮಾತಾಡದೆ ಮಾತು ಮುಗಿಸೋದಿಲ್ಲ. ಟಿ.ಜಿ.ಆರ್. ಸಿಂಧ್ಯಾ ಜೆ.ಎಚ್. ಪಟೇಲರ ಆತ್ಮೀಯರಾಗಿದ್ದವರು. ವಿಧಾನಸಭೆಯ ಒಳಗೆ ಹಾಗೂ ಹೊರಗೆ ಪಟೇಲರ ಜೊತೆ ಮೂಲತಃ ಜನತಾ ಪರಿವಾರದವರು. ನಿಜಲಿಂಗಪ್ಪನವರು ಇವರನ್ನ ಜಯಣ್ಣ ಅಂತ ಕರೆಯೋರು. ಪಟೇಲ್ರನ್ನ ಜಯಣ್ಣ ಅಂತ ಕರೆಯೋರು. ಅವ್ರ ಸಂಬಂಧಿಕರು. ಮತ್ತು ನಿಜಲಿಂಗಪ್ಪನವ್ರ ಬಗ್ಗೆ ಬಹಳ ಪೂಜ್ಯವಾದ ಮನೋಭಾವ ಅವ್ರು ಬೇರೆ ಬೇರೆ ಪಾರ್ಟಿಗಳಲ್ಲಿದ್ದರೂ ಸಹಿತ ಅವರಿಬ್ಬರಿಗೂ ಸಹಿತ ಇತ್ತು. ಸಂಬಂಧ ಭಾಳ ಚೆನ್ನಾಗಿತ್ತು. ಅವರು ಭಾಷಣ ಮಾಡಬೇಕು, ಎಲ್ಲರೂ ಸೀರಿಯಸ್ ಆಗಿ ನಿಜಲಿಂಗಪ್ಪನವ್ರು 105 ವರ್ಷ ಬದುಕಬೇಕು, 120 ವರ್ಷ ಬದುಕಬೇಕು ಅಂತ ಹೇಳಿ ಸೀರಿಯಸ್ ಆಗಿ ಭಾಷಣ ಮಾಡ್ತಾಯಿದ್ರು. ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ರು ನಿಜಲಿಂಗಪ್ಪನವ್ರಿಗೆ. ಪಟೇಲರು ಅವ್ರದ್ದೇ ಅಧ್ಯಕ್ಷ ಭಾಷಣ, ಎಲ್ರಿಗೂ ಬೇಜಾರಾಗಿತ್ತು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಯಜಮಾನರು ಇಷ್ಟು ದಿನ ಬದುಕಬೇಕು ಅಷ್ಟು ದಿನ ಬದುಕಬೇಕು ಅಂತ ನಾನು ಹೇಳೋದಿಲ್ಲ, ಆದರೆ ಅವ್ರು ಆರೋಗ್ಯವಾಗಿ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಬದುಕಿರಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಬಿಟ್ಟು. ಇನ್ನು ವೈಎಸ್.ವಿ. ದತ್ತ ಮೊದಲಿನಿಂದಲೂ ಜನತಾ ಪರಿವಾರದಲ್ಲಿಯೇ ಇದ್ದವರು, ಪಟೇಲರ ಒಡನಾಟದಲ್ಲಿದ್ದವರು. ಇವರು ಕೂಡ ಪಟೇಲರ ಹಾಸ್ಯ ಪ್ರಜ್ಞೆ ಎಂತಹದ್ದು ಅನ್ನೋದನ್ನ ಮೆಲುಕು ಹಾಕಿದ್ರು. ಅವರಿಗೆ ವಿಪರೀತ ಹಾಸ್ಯ ಪ್ರಜ್ಞೆ ಇತ್ತು. ಆ ಹಾಸ್ಯ ಪ್ರಜ್ಞೆ ಇತ್ತಲ್ಲ, ಅವತ್ತಿವತ್ತೆಲ್ಲ ನಾವು ಹಾಸ್ಯ ಹಾಗೆ ಹೀಗೆ ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ಹಾಸ್ಯ ಎಷ್ಟು ಪ್ರಬಲವಾದ ಅಸ್ತ್ರ ಅನ್ನೋದನ್ನು ಪಟೇಲರಿಂದ ಕಲ್ತ್ಕೋಬೇಕು. ಪಟೇಲ್ ಇದ್ದಲ್ಲಿ ಹಾಸ್ಯ ಇರ್ತಿತ್ತು. ಎಂತಹ ಗಂಭೀರ ಸನ್ನಿವೇಶದಲ್ಲೂ ಹಾಸ್ಯ ಉಕ್ಕಿಸುತ್ತಿದ್ದ ಪಟೇಲರ ವ್ಯಕ್ತಿತ್ವವನ್ನು ಅವರ ಒಡನಾಡಿಗಳು ಕೊಂಡಾಡಿದ್ರು. ಪಟೇಲರು ಎಂತಹ ಗಂಭೀರ ಸಮಯದಲ್ಲೂ ತಮ್ಮ ಹಾಸ್ಯ ಪ್ರಜ್ಞೆಯ ಮೂಲಕ ಪರಿಸ್ಥಿತಿಯನ್ನು ತಿಳಿಗೊಳಿಸಬಲ್ಲಂತಹ ಚಾಣಾಕ್ಷರಾಗಿದ್ದರು. ಇವರ ಹಾಸ್ಯದಲ್ಲೂ ಹಲವಾರು ವಿಚಾರಗಳು, ತತ್ವಗಳು ಅಡಗಿರ್ತಿದ್ವು. ಪಟೇಲರು ಸದನದಲ್ಲಿ ಮಾತಿಗೆ ನಿಂತರಂತೂ ಇವರ ಮಾತುಗಳನ್ನು ಕೇಳೋದೇ ಒಂದು ಸೊಗಸು ಅನ್ನೋದು ಅವರ ಒಡನಾಡಿಗಳ ನೆನಪು. ಸಾರ್ವಜನಿಕ ಭಾಷಣವಾಗಿರಲಿ, ಸಹಜವಾದ ಡಿಬೇಟ್ ಆಗಿರಲಿ, ಪಟೇಲರು ತಮ್ಮ ಮಾತಿನ ಮೋಡಿಯಿಂದ ಜನರನ್ನು ಮಂತ್ರಮುಗ್ಧರನ್ನಾಗಿಸ್ತಾ ಇದ್ರು.
ಪಟೇಲರನ್ನು ಅವರ ಸ್ನೇಹಿತರು ನೆನಪಿಸಿಕೊಂಡಾಗಲೆಲ್ಲ ಹಿಂದಿನ ಹಾಸ್ಯ ಪ್ರಸಂಗಗಳು ಪುಂಖಾನುಪುಂಖವಾಗಿ ಹೊರಬರ್ತಿದ್ವು. ಮೊಟ್ಟ ಮೊದಲಿಗೆ ನನಗೆ ಜ್ಞಾಪಕ ಇರುವಾಗ ನಾವೆಲ್ಲ ಚಿಕ್ಕ ಹುಡುಗರು, ಅವರು ಪಾರ್ಲಿಮೆಂಟಿಗೆ ಎಲೆಕ್ಟ್ ಆಗಿದ್ದಾಗ ಅಲ್ಲಿ ಸಂಸತ್ ಸದಸ್ಯರುಗಳಿಗೆ ಈ ಕರ್ನಾಟಕ ಭವನ ಅಲ್ಲಿ ಅವಾಗಿನೂ ಆಗಿತ್ತಿಲ್ಲ. ಆವಾಗೆಲ್ಲ ಅವರಿಗೆಲ್ಲ ಕೊಠಡಿಗಳನ್ನು ಕೊಟ್ಟಿಲ್ಲ, ರೂಮ್ಗಳು ಕೊಟ್ಟಿಲ್ಲ, ಇನ್ನೂ ಅಲಾಟ್ ಮಾಡಿಲ್ಲ ಅಂತಂದಾಗ ಪಟೇಲರು ಅದನ್ನು ಸಾಂಕೇತಿಕವಾಗಿ ನಾವು ಸಂಸತ್ ಸದಸ್ಯರು ಕರ್ನಾಟಕದಿಂದ ಹಾಗೂ ಮೈಸೂರಿಂದ ನಾವು ರಾಜ್ಯದಿಂದ ಬಂದಿದ್ದೀವಿ, ನಮಗೆ ಡೆಲ್ಲಿ ಒಳಗಡೆ ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ, ನಮಗೆ ರೂಮ್ಗಳನ್ನ ಅಲಾಟ್ ಮಾಡಿಲ್ಲ MP ಗಳಿಗೆ ಅಂತ ಹೇಳೋಕ್ಕೆ ಅವರು ಹಾಸಿಗೆ ಟ್ರಂಕು ತಗೊಂಡು ಪಾರ್ಲಿಮೆಂಟ್ ಒಳಗಡೆ ಹೋಗಿ ಕೂತ್ಕೊಂಡಿದ್ರು. ಅಲ್ಲಿಂದಲೇ ಅವರು ಒಂದು ರೀತಿಯ ಹೋರಾಟ, ಅದಕ್ಕೊಂದು ಮೆರುಗು, ಅದನ್ನು ಹೇಗೆ ಸಾಂಕೇತಿಕವಾಗಿ ಅದರ ಗಂಭೀರತೆ ತೋರಿಸ್ಬೇಕು, ಹಾಸ್ಯನೂ ಇರಬೇಕು ಅನ್ನೋದನ್ನು ಎಲ್ಲ ಮೇಳೈಸಿಕೊಂಡಂಥ ರೀತಿ ಒಳಗಡೆ ಮಾಡಿದರು. ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಪಟೇಲರದ್ದು ದೀರ್ಘಕಾಲದ ರಾಜಕಾರಣ. ಈ ಅವಧಿಯಲ್ಲಿ ಅವರು ಅನೇಕ ಸಂಕೀರ್ಣ ಸಮಸ್ಯೆಗಳನ್ನು ತುಂಬ ಸರಳವಾಗಿ ಪರಿಹರಿಸಿದರು. ಅಂತಹ ಒಂದು ಪ್ರಸಂಗವನ್ನು YSV ದತ್ತ ಅವರೇ ಹೇಳ್ತಾರೆ, ಕೇಳಿ. ಫ್ಯಾಷನ್ ಶೋನು ಮತ್ತೊಂದು ಎಲ್ಲ ಬಂತು ಬೆಂಗಳೂರಲ್ಲಿ. ಚೀಫ್ ಮಿನಿಸ್ಟರ್ JH ಪಟೇಲ್ ಆವಾಗ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಮಾನಿನಿ ಮತ್ತು ಮದುವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮುಖ್ಯಮಂತ್ರಿ ಹೀಗೆ ಮಾಡಿದರು ಮಾಡಿದರು ಅಂಥೇಳಿ ಸ್ವಲ್ಪ ಸನಾತನವಾದಿಗಳಾಗಿರೋರು, ಕರ್ಮಠರಾಗಿರೋರೆಲ್ಲ ಏನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಂತ ದೊಡ್ಡ ಗಲಾಟೆ ಸ್ಟಾರ್ಟ್ ಆಯಿತು. ಅವರ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನೆ ಆಗಿದ್ದರು ಪಟೇಲರು. ಆದರೆ ಅದು ಭಾಳ ಚರ್ಚೆಯಾಗಿ ಪತ್ರಿಕೆಗಳಲ್ಲಿ ಎಲ್ಲ ಮಾನಿನಿ ಮದುವೆ ಮುಖ್ಯಮಂತ್ರಿಯಿಂದ ಉದ್ಗಾರ, ಹಾಗೆ ಅದರ ಮೇಲೆ ವಿಶ್ಲೇಷಣೆ, ಚರ್ಚೆ ಎಲ್ಲ ಸ್ಟಾರ್ಟ್ ಆಯಿತು. ಆಗ ಪಟೇಲರು ಅದನ್ನು ಯಾಕೆ ಭಾಳ ನಿಭಾಯಿಸ್ಬಿಟ್ರು ಅಂದರೆ, ಒಬ್ಬ ಸನ್ಯಾಸಿ ಕತೆ ಹೇಳಿದರು. ಆವಾಗ ಒಬ್ಬ ಸನ್ಯಾಸಿ ಒಬ್ಬ ಶಿಷ್ಯನ ಕರ್ಕೊಂಡು ನದಿಗೆ ಹೋದಂತೆ ಅಲ್ಲಿ ಒಬ್ಬರು ಯೌವನ ಇರುವಂಥ ಒಂದು ತರುಣಿ, ಭಾಳ ಸುಂದರಿಯಾದ ತರುಣಿ ನದಿಗೆ ಜಾರಿ ಬಿದ್ದುಬಿಟ್ಲಂತೆ. ಆ ನದಿ ಜಾರಿ ಬಿದ್ದ ತಕ್ಷಣವೇ ಹಿಂದೂ ಮುಂದೆ ನೋಡಿದರೆ ಆ ಶಿಷ್ಯ ಅಯ್ಯೋ ಯಾವುದೋ ಹೆಣ್ಣುಮಗಳು ನದಿಗೆ ಬಿದ್ದು ಸತ್ತೋಗ್ಬಿಡ್ತಾಳಲ್ಲ ಅಂಥೇಳಿ ನದಿಗೆ ಧುಮುಕಿ ಆ ಹೆಣ್ಣುಮಗಳನ್ನು ಎಳ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಕರ್ಕೊಂಡು ಬಂದು ದಡಕ್ಕೆ ಬಿಟ್ಟನಂತೆ. ಅಷ್ಟು ಪ್ರಕರಣ ಮುಗಿದ ಮೇಲೆ ಬಿಟ್ಟ ಕರ್ಕೊಂಡು ಬದುಕಿಸ್ತಾ ಆ ಶಿಷ್ಯ ಸ್ವಾಮಿಗಳು ಗುರುಗಳು ಇಬ್ಬರು ಹೊರಟ್ರಂತೆ. ಮಠದವರೆಗೂ ನಡ್ಕೊಂಡು ಹೋದ್ರು. ಆಗ ಗುರುಗಳು ಆ ಶಿಷ್ಯನ ಪದೇ ಆ ಹೆಣ್ಣನ್ನು ತಪ್ಪಿಕೊಂಡಾಗ ನಿನಗೆ ಹೇಗೆ ಅನ್ನಿಸ್ತು, ಅವಳು ಮೈ ಮುಟ್ಟಿದಾಗ ನಿನಗೆ ಯಾವ ಅನುಭವ ಆಯಿತು, ನಿನಗೇನು ಅನ್ನಿಸ್ತಿಲ್ವ, ಅವಳನ್ನು ಎಲ್ಲಿ ಹೊತ್ಕೊಂಡಿದ್ದೆ, ಎಲ್ಲಿಗೆ ತಪ್ಪಿಕೊಂಡಿದ್ದೆ, ಅವಳು ಹೇಗೆ ಅಂಥೇಳಿ ಗುರುಗಳು ಸುಮಾರು ಆ ಹೆಣ್ಣಿನ ಕಥೆಯನ್ನು ಹೆಣ್ಣಿಂದಲೂ ಮತ್ತು ಇವನು ಅವಳನ್ನು ರಕ್ಷಣೆ ಮಾಡಿದ್ರೊಳಗಡೆಯಲ್ಲಿ ಏನೆಲ್ಲ ಇಬ್ಬರ ಮಧ್ಯೆ ನಡೆದಿರಬಹುದಾಗಿರುವಂಥದ್ದು ಏನೇನು ಭಾವನೆಗಳು ತಾಕಲಾಟಗಳನ್ನೇ ಕೇಳ್ಕೋತ ಬಂದಂತೆ. ಈ ಶಿಷ್ಣು ಗುರುಗಳದ್ದು ಕೇಳಿ ಸುಸ್ತಾನಂತೆ. ಮಠದ ಬಾಗಿಲು ಬಂತಂತೆ. ಆವಾಗಲೂ ಅವ್ರ ಕುತೂಹಲ ಅಡಗಿಲ್ಲ ಗುರುಗಳು ಇನ್ನೂ ಕೇಳ್ತಿದ್ರಂತೆ. ಅವಾಗ ಶಿಷ್ಯ ಹೇಳಿದಂತೆ, ಗುರುಗಳೇ ನಾನು ಹೆಣ್ಣನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟೆ, ನೀವ್ಯಾಕೋ ಇನ್ನೂ ನಿಮ್ಮ ಮಠದವ್ರಿಗೆ ಕರ್ಕೊಂಬರ್ತಿದ್ದೀರಲ್ಲ ಅನ್ನಂತೆ. ಈ ಕಥೆಯನ್ನು ಪಟೇಲರು ಹೇಳಿ, ನಾನು ಅವತ್ತು ಹೇಳಿದ್ ಬಿಟ್ಟು ನೀವ್ಯಾಕ್ರೆ ಇನ್ನು ಅದರ ಮೇಲೆ ಅಷ್ಟು ಚರ್ಚೆ ಮಾಡ್ತೀರಾ ಅಂದರು. ಅಷ್ಟಕ್ಕೆ ಅದು ಕ್ಲೋಸ್ ಆಗೋಯ್ತು. YSV ದತ್ತರು ದೀರ್ಘಕಾಲ ಪಟೇಲರ ಜೊತೆ ಇದ್ದವರು. ಅನೇಕ ಕ್ಲಿಷ್ಟಕರ ಸಂದರ್ಭಗಳಲ್ಲಿ ಅವರ ಹತ್ತಿರವೇ ಇದ್ದು ಪಟೇಲರ ಕೆಲಸದ ಶೈಲಿ ಖುದ್ದು ಕಂಡವರು. ಪಟೇಲರು ಎಂತಹ ಹಾಸ್ಯ ಪ್ರಜ್ಞೆಯುಳ್ಳವರು ಅನ್ನೋದನ್ನು ದತ್ತರವರೇ ವಿವರಿಸ್ತಾರೆ, ಕೇಳಿ. ಮಾನವೀಯತೆಗೆ ಬೆಲೆ ಕೊಡ್ತಾ ಇದ್ದವರು. ರಾಜಕೀಯದ ಒಳಗಡೆಯಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಪೂರ್ವಾಗ್ರಹ ಪೀಡನೆಗಳಾಗಲಿ, ರಾಗದ್ವೇಷಗಳಾಗಲಿ, ಸೇಡಾಗಲಿ ಅವ್ರ ಹತ್ತಿರ ಸುಳಿತಾ ಇರ್ತಿಲ್ಲ. ಹಾಗಾಗಿ ಅವರು ಎಲ್ಲರನ್ನೂ ಪ್ರೀತಿಯಿಂದ ಕಾಣೋ ಹಾಗೆ ಎಲ್ಲರೂ ಪ್ರೀತಿಸೋ ಹಾಗೆ ನಡ್ಕೋತಾ ಇದ್ದಂಥ ವ್ಯಕ್ತಿ. ಅದರೊಳಗಡೆ ಎಲ್ಲ ಮಾತಿಲ್ಲ. ಆದರೆ ಹೆಚ್ಚು ನಾವು ಪಟೇಲರನ್ನು ಜ್ಞಾಪಿಸ್ಕೊಳ್ಳೋದು ಯಾವುದಕ್ಕಪ್ಪ ಅಂದರೆ ಅವರ ಅಪಾರ ಅಧ್ಯಯನಶೀಲತೆ, ವಿಪರೀತ ಓದು. ಆ ಓದಿನಿಂದ ಗಳಿಸ್ಕೊಂಡಂಥದ್ದನ್ನು ಸಮಯ, ಸಂದರ್ಭ, ಸನ್ನಿವೇಶಗಳಲ್ಲಿ ಹೇಗೆ ಬಳಕೆ ಮಾಡಬೇಕು ಅನ್ನುವಂಥ ಚಾತುರ್ಯ, ಜಾಣ್ಮೆ ಅದಿದ್ದರಿಂದ ಭಾಳ ಕ್ಲಿಷ್ಟಕರವಾದಂಥ ಕಗ್ಗಂಟಾಗ್ಬಿಟ್ಟು ಇನ್ನೇನಪ್ಪ ಅನ್ನುವಂಥ ಸಂದರ್ಭನೂ ಕೂಡ ತಮ್ಮ ಅಪಾರವಾದ ಅಧ್ಯಯನದಿಂದ ಬಂದಂಥ ಅನುಭವದಿಂದ ಜಾಣ್ಮೆ, ಚತುರತೆಯನ್ನು ಬಳಸಿ ಅದನ್ನೆಲ್ಲವನ್ನು ಕೂಡ ಭಾಳ ಡೈಲ್ಯೂಟ್ ಮಾಡಿ ಹಾಕಿ ಅದನ್ನು ಸಡಿಲ ಮಾಡಿಬಿಟ್ಟು ಆ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಕರಗೋಗುವ ಹಾಗೆ ಮಾಡುವಂಥ ವಿಶೇಷವಾದ ನಿಪುಣತೆ ಪಟೇಲರಿಗಿತ್ತು. ದೇವರಾಜ ಅರಸರು ನಾಡು ಕಂಡ ಅಪರೂಪದ ರಾಜಕಾರಣಿ. ವಿಶೇಷ ಅಂದರೆ ಇವರು ಕೂಡ ಪಟೇಲರ ಮೊನಚು ಮಾತು, ವ್ಯಂಗ್ಯದಿಂದ ಮುಕ್ತವಾಗೋದಕ್ಕೆ ಸಾಧ್ಯವಾಗಲಿಲ್ಲ.
ಪಟೇಲ್ ಎಲ್ಲಿರ್ತಾರೋ ಅಲ್ಲಿ ಹಾಸ್ಯ ಇರ್ತಾ ಇತ್ತು. ಪಟೇಲರ ಪಂಚ್ನಿಂದ ಅವರ ಸುತ್ತಲಿನ ವಾತಾವರಣ ಯಾವಾಗಲೂ ನಗುವಿನಿಂದ ಕೂಡಿರ್ತಾ ಇತ್ತು. ಪಟೇಲರ ಮಾತಿನ ಮೋಡಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸ್ತಾ ಇತ್ತು. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.